ಓಕೆ. ಸಿಕ್ಕಿರೋ ಆಪರ್ಚುನಿಟಿ ಕೈ ತಪ್ಪು ಹೋಗಿರೋದು, ಯಾವ್ದಾದ್ರು ನೆಪೋಟಿಸಮ್ ಆಗಿರೋದು ಈ ತರ ಅನುಭವಕ್ಕೆ ಬಂದಿದ್ಯಾ ಮೇಡಮ್ ಇಲ್ಲ ನಿಮ್ಗೆ? ಅಂತ ಹೇಳಿದ್ರೆ ತಪ್ಪಾಗತ್ತೆ. ಹ್ಮ್. ಅಯ್ಯೋ ಇಲ್ಲಪ್ಪ ನನಗೆ ಯಾವತ್ತೂ ಆಗೇ ಇಲ್ಲ. ನನ್ಗೆ ಯಾವ್ದೋ ಅವಕಾಶಗಳು ನನಗ್ ಬರ್ಬೇಕು ಅಂದಿದ್ದು, ಬೇರೆ ಯಾವ್ದ್ಯಾವ್ದೋ ಕಾರಣಗಳಿಂದ ನನ್ ಕೈ ತಪ್ಪಿ ಹೋಗಿ, ಅಯ್ಯೋ ಇದ್ ನಾನ್ ಮಾಡ್ಬೇಕಾಗಿತ್ತಲ್ವಾ? ಅಯ್ಯೋ ಓಕೆ ಹೌದಾ? ಆಗಿದೆ. ಡೆಫಿನೆಟ್ಲಿ ಆಗಿದೆ. ರೆಮ್ಯುನರೇಷನ್ ಅಲ್ಲೂ ಕೂಡ ಖಂಡಿತ ಆಗಿದೆ. ಎಷ್ಟೊಂದು ಮಿಸ್ಕಮ್ಯುನಿಕೇಶನ್ ಆಗ್ಬಿಡತ್ತೆ ಅಂತ ಹೇಳಿದ್ರೆ, ನಮ್ಮ ಹತ್ರ ಡೈರೆಕ್ಟ್ ಆಗಿ ಅವ್ರು ಅಪ್ರೋಚೇ ಮಾಡಿರಲ್ಲ. ಹ್ಮ್. ಎಲ್ಲೋ ಮೂಲ ಸೋರ್ಸ್ ಇಂದ ಇನ್ಯಾರೋ ಥರ್ಡ್ ವ್ಯಕ್ತಿ ಅಥವಾ ಅವ್ರಗಳಿಂದ ರೂಪಿಕ್ ಅಂದ್ರೆ ಸಿಕ್ಕಾಪಟ್ಟೆ ಬಜೆಟ್ ಅಪ್ಪ. ಹ್ಮ್. ಅವ್ರನ್ನೆಲ್ಲ ಹಾಕೊಂಡೆ ಗೊತ್ತೇ ಇರಲ್ಲ ನಮ್ಗೆ. ಆಮೇಲೆ ಯಾವ್ದೋ ಒಂದ್ ಇವೆಂಟ್ ಹೋದಾಗ ಮೇಡಮ್ ಈ ಸಿನಿಮಾದಲ್ಲಿ ಆಕ್ಚುಲಿ ನೀವ್ ಮಾಡ್ಬೇಕಾಗಿತ್ತು. ಸರ್ ನನಗ್ ಗೊತ್ತೇ ಇಲ್ವಲ್ಲ ಸರ್. ಅಪ್ರೋಚೇ ಬಂದಿರಲ್ಲ. ನನಗ್ ಗೊತ್ತೇ ಇರಲ್ವಲ್ಲ ಸರ್ ಅಂತ ಹ್ಮ್. ಹೇಳಿದಾಗ, ಹ್ಮ್. ಇಲ್ಲ ಮೇಡಮ್ ಆಕ್ಚುಲಿ ಕೇಳ್ದೆ ಬಟ್ ನಮಗ್ ಗೊತ್ತಿರೋರು ತುಂಬಾ ಬಜೆಟ್ ಮತ್ತೆ ತುಂಬಾ ಬ್ಯುಸಿ ಇದಾರೆ. ಹ್ಮ್. ಅವ್ರು ಸಿಗೋದೇ ಇಲ್ಲ ಇವಾಗ ಅಂತೆ. ಯಾಕ್ ಆತರ ನಿಮಗ್ ನೀವೇನೆ ಕ್ವೆಶ್ಚನ್ ಮಾಡ್ಕೊಳ್ತೀರಾ? ವೆನ್ ವಿ ಆರ್ ಅವೈಲಬಲ್, ವೆನ್ ವಿ ನೋ ದಟ್ ನಿಮ್ಗೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಹೆಂಗೋ ಸಿಗತ್ತೆ ಇವಾಗ. ಬಿಕಾಸ್ ಇಂಡಸ್ಟ್ರಿ ಅಷ್ಟೇ ಒಂದು ದೊಡ್ಡದಾಗಿ ಬೆಳೀತಾ ಹೋಗ್ತಾ ಇದ್ದಾಗ ನಮ್ಗ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಕೂಡ ನಮ್ಗೇನು ಕಷ್ಟ ಅನ್ಸಲ್ಲ. ಹ್ಮ್. ಸೊ ನಮ್ಮನ್ನ ಡೈರೆಕ್ಟ್ ಆಗಿ ಕೇಳ್ಬೋದಲ್ವಾ? ನಿಮ್ಮ ಡೇಟ್ ಅವೈಲೇಬಲ್ ಇದೆಯಾ? ಅಥವಾ ನಿಮ್ಗೆ ಈ ಪಾತ್ರ ಮಾಡಕ್ ಇಷ್ಟ ಇದೆ? ಅಥವಾ ನಿಮ್ ರಿಮ್ಯುನರೇಷನ್ ಏನು? ಬಿಕಾಸ್ ಇಲ್ಲಿ ಇಲ್ಲಪ್ಪ ನಮ್ಗೆ ಒಂದ್ ಆರ್ಟಿಸ್ಟ್ ಅದು ಮೈನಸ್ ಹೌದು ಪ್ಲಸ್ ಹೌದು. ನಮ್ಗೆ ಫಿಕ್ಸ್ಡ್ ರೆಮ್ಯುನರೇಷನ್ ಇರಲ್ಲ. ಈ ಸಿನಿಮಾಗೆ ಇಷ್ಟು ತಗೊಂಡಿರ್ತೀವಿ, ಆ ಸಿನಿಮಾಗೆ ಅಷ್ಟು ತಗೊಂಡಿರ್ತೀವಿ. ಅಂಡ್ ಒಂದೊಂದ್ ಸಿನಿಮಾಗೆ ಟು ಬಿ ವೆರಿ ಹಾನೆಸ್ಟ್ ತಗೊಳ್ದೇನೆ ನಾವು ಪಾತ್ರಗಳು ಆಕ್ಟ್ ಮಾಡಿರ್ತೀವಿ. ಬಿಕಾಸ್ ನಮ್ಗೆ ಆ ಸ್ಯಾಟಿಸ್ಫ್ಯಾಕ್ಷನ್, ಹ್ಮ್. ಈ ಪಾತ್ರ ನಾನ್ ಮಾಡ್ಬೇಕು ಅನ್ನೋ ಒಂಥರ ಈ ತಂಡ ಜೊತೆ ನಾನ್ ಕೆಲಸ ಮಾಡ್ಬೇಕು ಅಂತ ಕಡಿಮೆ ತಗೊಂಡಿರ್ತೀವಿ. ಅಥವಾ ಏನೋ ಒಂದ್ ಒಳ್ಳೆ ಫ್ರೆಂಡ್ಶಿಪ್ಗೋಸ್ಕರ ತಗೊಂಡಿರಲ್ಲ. ಸೊ ಎಲ್ಲ ಇದ್ದಾಗ ನಮ್ಗೆ ಯಾವ್ದೇ ಫಿಕ್ಸ್ಡ್ ರೆಮ್ಯುನರೇಷನ್ ಇರಲ್ಲ. ಅಂಡ್ ನಮ್ಗೆ ಯಾವ್ದೇ ಒಂಥರ ಒಂದು ಪೆನ್ಷನರಿ ಜಾಬ್ಸ್ ಅಂತ ಇಲ್ಲ. ನಮ್ಗೆ ಯಾರು ಲೋನ್ ಕೊಡಲ್ಲ. ಸೊ ಇದೆಲ್ಲ ನಮ್ಗಿದ್ದಾಗ ಡೈರೆಕ್ಟ್ ಆಗಿ ನಮಗೆ ದಯವಿಟ್ಟು ಅಪ್ರೋಚ್ ಮಾಡಿ. ನನ್ನೊಬ್ಳಿಗೆ ಅಂತಲ್ಲ, ಯಾವುದೇ ಕಲಾವಿದರಿಗಾಗ್ಲೂನು ಒಂದು ಸುಮ್ನೆ ಇಲ್ದಿರುವಂತಹ ಒಂದು ಅವ್ರ ಬಗ್ಗೆ ಸ್ಪ್ರೆಡ್ ಮಾಡ್ಕೊಂಡು ಅವ್ರ ಹಂಗಂತೆ ಇವ್ರು ಹಿಂಗಂತೆ ಅವ್ರ ಅಲ್ಲಿ ಹೋಗ್ಬಿಟ್ರಂತೆ. ನಾನ್ 1 ಇಯರ್ ನಾನು ಒಂದು ಬ್ರೇಕ್ ತಗೊಂಡಾಗ್ಲೇ ರೂಪಿಕಾ ಮದ್ವೆ ಆಗಿ ಅಬ್ರಾಡ್ ಅಲ್ಲಿ ಸೆಟ್ಲ್ ಆಗ್ಬಿಟ್ಟಿದಾರಂತೆ ಅಂತೆಲ್ಲ ಮಾತಾಡಿತ್ತು. ನಿಮಗ್ ನೀವೇ ಹೇಗ್ ಡಿಸೈಡ್ ಮಾಡ್ಕೋತೀರಾ? ನೋ, ಯು ಶುಡ್ ಜಸ್ಟ್ ಹ್ಯಾವ್ ಅ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಹೌದಾ ನಡೀತಿದ್ಯಾ? ಹ್ಮ್. ಇದ ಖಂಡಿತವಾಗ್ಲೂ ನೀವು ನಮಗೆ ಬ್ಲೆಸ್ ಮಾಡಿ. ಅಂಡ್ ಹೇಳ್ದೆ ಕೇಳ್ದೆ ಮದ್ವೆ ಆಗುವಂತ ಖಂಡಿತ ಹುಡುಗಿ ಅಲ್ಲ. ಧೈರ್ಯವಾಗಿ ಖುಷಿಯಿಂದ ಎಲ್ಲರೂ ಸೇರಿ ಆಶೀರ್ವಾದ ಮಾಡುವಂತಹ ದಿನ ಅದು ಅಂತಾಗ ಎಲ್ರಿಗೂ ಯಾವಾಗ ಹಾಗಾದ್ರೆ ರೂಪಿಕಾ ಅವ್ರ ಮದುವೆ? ಹಾ, ಮೇ ಬಿ ವೆರಿ ಸೂನ್. ಬಟ್ ಹ್ಮ್. ಇನ್ನ ಅಂದ್ರೆ ಹುಡುಗ ಫಿಕ್ಸ್ ಅಂತ ನೆಕ್ಸ್ಟ್ ಕ್ವಶನ್ ಇರುತ್ತೆ. ಖಂಡಿತ ಇಲ್ಲ. ಬಟ್ ಮನೇಲಿ ತುಂಬಾ ಸೀರಿಯಸ್ ಆಗಿ ನೋಡ್ತಿದ್ದಾರೆ. ಲವ್ ಮ್ಯಾರೇಜ್, ಅರೇಂಜ್ ಮ್ಯಾರೇಜ್? ಪ್ಯೂರ್ಲಿ ಅರೇಂಜ್ ಮ್ಯಾರೇಜ್. ಇಟ್ಸ್ ಅ ವೆರಿ ಪ್ಯೂರ್ಲಿ ಅರೇಂಜ್ ಮ್ಯಾರೇಜ್. ಬಿಕಾಸ್ ನನ್ನ ಲೈಫ್ ಅಲ್ಲಿ ಯಾವ್ದೇ ರಿಲೇಶನ್ಶಿಪ್ ವರ್ಕ್ ಆಗ್ಲಿಲ್ಲ. ಓಕೆ. ಅಂದ್ರೆ ಆಗಿತ್ತ ಲವ್ ಆಗಿತ್ತ? ಇಟ್ ವಾಸ್ ದೇರ್ ಬಟ್ ಇಟ್ ವಾಸ್ ಅ ಬಿಟ್ ಟಾಕ್ಸಿಕ್. ಹ್ಮ್. ಇಟ್ ವಾಸ್ ನಾಟ್ ದಟ್ ಹೆಲ್ದಿ. ಸೊ ಅದು ತುಂಬಾ ದಿನ ನಡಿಲೂ ಇಲ್ಲ. ಐ ಥಾಟ್ ಓಕೆ ಬೇಡ ಅಷ್ಟು. ಲವ್ ಬ್ರೇಕಪ್ ಆಯ್ತು ಹಾಗಾದ್ರೆ? ಡೆಫಿನೆಟ್. ಅಯ್ಯೋ ಇಲ್ಲ ನನಗ್ ಲವ್ ಬ್ರೇಕಪ್ಪೇ ಆಗಿಲ್ಲ. ನನಗೆ ಅಯ್ಯೋ ನನಗೆ ರಿಲೇಶನ್ಶಿಪ್ ಅಲ್ಲೇ ಇರ್ಲಿಲ್ಲ ಅಂತಂದ್ರೆ ಇದು ಈಗಿನ ಜನರೇಷನ್ ಅಲ್ಲಿ ನಂಬಲ್ಲ ಯಾರನ್ನು ಕೂಡ. ಖಂಡಿತ ಅದು ಎಲ್ಲರಿಗೂ ಒಂದು ಎಕ್ಸ್ಪೀರಿಯನ್ಸ್ ಆಗಿರ್ಬೇಕು. ಬಟ್ ಅದು ತೀರಾ ದೊಡ್ಡ ಮಟ್ಟದಲ್ಲಿ ಆಗದೆ ಒಂದ್ ಹೆಲ್ದಿಯ ವೇ ನಲ್ಲಿ ವಿ ಜಸ್ಟ್ ಅಂಡರ್ಸ್ಟುಡ್ ಈಚ್ ಅದರ್ ಅಂಡ್ ರೆಸ್ಪೆಕ್ಟ್ ಮಾಡ್ತೀವಿ ಅಷ್ಟೇ. ಹ್ಮ್. ಸೊ ಅದಾದ್ಮೇಲೆ ಇವಾಗ ಐ ಆಮ್ ಮೋರ್ ಇಂಟು ಅದು ತುಂಬಾ ದಿನ ತುಂಬಾ ವರ್ಷ ಕೂಡ ಆಗಿದೆ. ಅಂಡ್ ಅದಾದ್ಮೇಲೆ ಐ ಲಾಸ್ಟ್ ಮೈ ಫಾದರ್. ಸೊ ಅದೊಂದು ಜವಾಬ್ದಾರಿ. ಅಂಡ್ ನಾನು ಅವಾಗ್ಲೇ ಹೇಳ್ದಂಗೆ ನಾನು ಸ್ವಲ್ಪ ಫ್ಯಾಮಿಲಿ ಹುಡುಗಿ. ಹ್ಮ್. ನಂಗೆ ತುಂಬಾ ಇವಾಗ ನೀವ್ ಅದೆಷ್ಟು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ ನಿಮ್ಗೆ. ಅಂದ್ರೆ ಅತ್ತೆ ಮಾವ ಇದ್ರೆ ಪರವಾಗಿಲ್ವಾ? ಅಂದ್ರೆ ಮದ್ವೆ ಆಗೋ ಮನೇಲಿ ನಂಗೆ ಅತ್ತೆ ಮಾವ ಅಲ್ಲ, ಅವ್ರ ಅತ್ತೆ ಮಾವ, ಅವ್ರ ಅಜ್ಜಿ ತಾತ, ಚಿಕ್ಕಪ್ಪ ಚಿಕ್ಕಮ್ಮ ಎಲ್ರೂ ಇರ್ಲಿ. ಐ ವಾಂಟ್ ಅ ಜಾಯಿಂಟ್ ಫ್ಯಾಮಿಲಿ. ಐ ಲವ್ ಟು. ಬಿಕಾಸ್ ನನಗೆ ಜನ ಇಲ್ಲ ಅಂದ್ರೆ ನನಗೆ ಒಬ್ಳೆ ಇರಕ್ಕೆ ಐ ಥಿಂಕ್ ನನ್ಗದು ಭಯ ಅನ್ಸತ್ತೆ. ಹ್ಮ್. ಸೊ ಐ ಆಮ್ ದೋಸ್ ಕೈಂಡ್ ಆಫ್ ಗರ್ಲ್. ಸೊ ಮೇ ಬಿ ಆತರ ಒಂದು ಪರ್ಸನಾಲಿಟಿನ ಅರ್ಥ ಮಾಡ್ಕೊಳ್ಳುವಂತ ಅಂಡ್ ರೆಸ್ಪೆಕ್ಟ್ ಈಚ್ ಅದರ್. ಹ್ಮ್. ನಿಮ್ಮ ಪ್ರೊಫೆಷನ್ ನಾನ್ ರೆಸ್ಪೆಕ್ಟ್ ಮಾಡ್ಬೇಕು, ನನ್ನ ಪ್ರೊಫೆಷನ್ ನೀವ್ ರೆಸ್ಪೆಕ್ಟ್ ಮಾಡ್ಬೇಕು. ಸೊ ಆ ತರ ಒಂದು ರೆಸ್ಪೆಕ್ಟ್, ಮ್ಯೂಚುವಲ್ ರೆಸ್ಪೆಕ್ಟ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್, ಈ ತರ ಒಂದು ವೆರಿ ಸಿಂಪಲ್ ಮದ್ವೆ